ನಮಸ್ತೆ ಗಿರೀಶ್ ವಾಮರ್ ಮಾತಾಡೋದು ಸರ್. ನಾವು ಅದು ಬೊಮ್ಮಲವಾಡ ಸೋಲಾರ್ದ ಒಂದು ಡಾಕ್ಯುಮೆಂಟ್ಸ್ ತರ್ಕೊಂಡಿರಿ ಸರ್. ದರ್ಶನ ಬೊಮ್ಮಲವಾಡ ಸೋಲಾರ್ ರೀ. ಅಲ್ಲ ಅಲ್ಲಿ ನೀವು ಅಲ್ಲಿ ಬಿಟ್ಕೊಟ್ರ ನಿಮ್ಗೆ ದೋಸ್ತವ್ರ ಸರ್. ನೀವು ಅಂದ್ರೆ ಡಾಕ್ಯುಮೆಂಟ್ಸ್ ತರಿಸಿ ನಮ್ಮ ಇದು ಮಾಡಿಸ್ತಾನೆ ತಂದ್ರಿ. ಅದು ವೇಟಿಂಗ್ ಮಾಡಲ್ಲ. ನಾನು ಡಾಕ್ಯುಮೆಂಟ್ಸ್ ತರಿಸಿ ನೋಡ್ಕೊಂಡ್ರನ್ನ ನೋಡಿರಿ ಸರ್. ನೀವು ಸ್ಟೇಟ್ ಇಂದ ಆಗಿದ್ದಾರದು. ಸ್ಟೇಟ್ ಪಂಚಾಯತ್ ಇಂದ ಕಷ್ಟ ಹಾಕೇನು ಮಾಡಿಲ್ಲ. ಹೌದ್ರಿ. ಸ್ಟೇಟ್ ಇಂದ ಬಂದಿದ್ದು ಬಟ್ ಪೇಮೆಂಟ್ ಮಾಡ್ಯಾರ ಇವ್ರು ಅಷ್ಟೇ. ಹೌದ್ರಿ. ಅಂದ್ರೆ ವರ್ಕ್ ಆರ್ಡರ್ ನೀವು ಒಂದ್ಸರಿ ಹೋಗಲ್ಲ. ನಾನು ಸ್ವಲ್ಪ ಬಿಜಿ ಅಂತ ಹೇಳಿ ಅಂಕಲಿಗೆ ಬಂದಾನೆ. ಹಾಂ ಸರ್. ನೀವು ಒಂದ್ಸರಿ ಹೋಗಿ ಚೆಕ್ ಮಾಡ್ಕೊಡಿ. ನಿಮ್ದು ಏನು ಡೌಟ್ ಇದ್ರೆ ಮತ್ತೆ ನನ್ನ ಜೊತೆ ನಾನು ಡಿಸ್ಕಸ್ ಮಾಡಿ. ಎಸ್ ಸರ್. ಎಸ್ ಸರ್. ಓಕೆ ಸರ್. ಥ್ಯಾಂಕ್ ಯು. ಓಕೆ. ಫಾಲೋ ಮಾಡಿಲ್ಲ. 5 ಲಕ್ಷ ಇದ್ರೆ ಅದು ಕಂಪಲ್ಸರಿ ಟೆಂಡರ್ ಆಗುತ್ತೆ. ನಾನು ರಿಪೋರ್ಟ್ ಮಾಡ್ತಾನೆ. ದುಡಿಯೋದು ಫೈಲನ್ನ ನಾನು ಜಿಲ್ಲಾ ಪಂಚಾಯತ್ ರಿಪೋರ್ಟ್ ಮಾಡ್ತೀನಿ. ಅವರು ತನಿಖೆ ಮಾಡಿಸಿದ್ದು ಆ್ಯಕ್ಷನ್ ಇನಿಷಿಯೇಟ್ ಮಾಡ್ತೀನಿ. ಅದೇ ವಿಡಿಯೋ ಬಿಜಾಪುರ ಹುಡುಗನಿಗೆ ನೀವು ಅಂದ್ರಲ್ಲ ಒಂದು ಗೌರ್ಮೆಂಟ್ ಆಗಿತ್ತು ಅಂದ್ರಲ್ಲ ಅಲ್ಲಿ ವಿಡಿಯೋ ಆದ್ರೆ ಮೇಲೆ ತಂದೆ ಪಾಯ ತರಿಸಿದ್ರಿ. ನಾನು ಪಾಯ ತರಿಸಿ ಮಾಡಿ ನೋಡಿ. ನಾನು ಬರೋಬೈತಾನೆ ಎದುರಿದ್ರಿ ಬರೋಬರಿಲ್ಲ. ನಾನು ರಿಪೋರ್ಟ್ ಮಾಡ್ತೀನಿ. ಯೋಚನೆ ಮಾಡಿ ಏನು ಕ್ರಮ ತಗೋತೀರಿ? ಅಲ್ಲ ಪೂರ ಡಿಟೇಲ್ ಆಗಿ ತನಿಖೆ ಆಗಬೇಕು. ಈಗಿರೋ ವಿಡಿಯೋದು ಏನು ಸ್ವಲ್ಪ ಆಗಿಲ್ಲ. ಅದ್ರೊಳಗೆ ಹಿಂದಿನ ವಿಡಿಯೋ ಮಾಡಿ ಅದು ಯಾವ ರೈತರು ಗೊತ್ತಿಲ್ಲ. ಅವ್ನು ಬಿಜಾಪುರ ಟ್ರಾನ್ಸ್ಫರ್ ನಾವು ಇಲ್ಲೇ ಇರಲಿ ತಪ್ಪಂದ್ರೆ ಎಲ್ಲಿ ಹೋದ್ರು ಅದು ಮಿಸ್ಟೇಕ್ ಅಂದ್ರೆ ಮಿಸ್ಟೇಕ್ನ. ನಾನು ರಿಪೋರ್ಟ್ ಮಾಡ್ತೀನಿ. ಇದು ರಿಪೋರ್ಟ್ ಮಾಡಿ ಯಾವಾಗ ಕೊಡ್ತೀರಿ? ಇಲ್ಲಿ ನೀವು ರಿಪೋರ್ಟ್ ಹಾಕಿ ಸರ. ನಾವು ಅವ್ರಿಗೆ ಭೇಟಿ ಅದ ಶಿವಸರ ಏನು ಸಂಪರ್ಕದಾರ ಅವ್ರು ಏನು ವಿಷಯ ಇಲ್ರಿ. ಹಾಂ ಹಾಕ್ರಿ. ಆಮೇಲೆ ಈ ಥರ ಇದು ತಪ್ಪೈತೆ ಸರ್. ಅಂದ್ರೆ ನಾವು ಯೋಚನೆಗೇನು ಕ್ರಮ ತಗೋತೀರಿ? ಅದಕ್ಕೆಲ್ಲ ಟೈಮ್ ಬೇಕು. ನಾನು ಜಿಲ್ಲಾ ಹೇಳಂದ್ರೆ ನಮಗೆ ಸ್ವಲ್ಪ ತಿಂಗಳ ಬೇಕು. ಅವೆಲ್ಲ ಡಿಟೇಲ್ ಪ್ರೊಸೀಜರ್ ಮಾಡ್ಬೇಕು. ಈಗ ನೀವು ಸ್ಟಾರ್ಟ್ ಮಾಡಿದ್ರೆ ಅದನ್ನ ಕ್ರಮ ತಗೋರಿ. ಅಲ್ಲ ಕ್ರಮ ತಗೋತೀನಿ. ಸ್ಟಾರ್ಟ್ ಮಾಡಿಲ್ಲ ಸ್ವಲ್ಪ ಬಿಜಿದು. ನಾವು ಮೊದಲು ಜಿಲ್ಲಾ ಪಂಚಾಯತ್ ಬರ್ತೀನಿ. ಈಗ ನಾವು ಆದಾಗ ನಮ್ಗೆ ಇಂಥವು ಫಂಡಿಂಗ್ ಸಿಕ್ತಾವ ಅಂತ ಒಂದು ಡಿಟೇಲ್ ರಿಪೋರ್ಟ್ ಹಾಕಬೇಕಲ್ರಿ. ಇದರ ಮೇಲೆ ಇವ್ರ ಮೇಲೆ ಕ್ರಮ ತಗೋರುತ್ತೆ ಅನ್ನೋಲ್ಲ. ನಾವು ನೋಡಿದಾಗ ಇಂಥವೆಲ್ಲ ನಮ್ಗೆ ತಪ್ಪೋಕೊಂಡು ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಮ್ಮ ಕಳಿಸಲಾಗಿದೆ. ನಾವು ಇದು ಮಾಡ್ತೀವಿ. ನೀವು ಹಂಗ ಡೈಲಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನೀವು ನಾವು ಕೇಳಬೇಕಲ್ಲೇ. ನೀವು ಹಂಗಾರೆ ಅಲೌನ್ಸ್ ಮಾಡ್ರಿ ಅಂದ್ರೆ ನಾವು ಮತ್ತೆ ಅದನ್ನ ನಾವು ಮುಂದಿನ ಈಗ ನೋಡ್ರಿ ಸರ್, ನೀವು ಹೇಳ್ರಲ್ಲ ನಾವು ಒಪ್ಕೊಂತೀವ್ರಿ. ಯಾಕಂದ್ರೆ ರೀ ಇದೇನು ತಪ್ಪೈತಿ ಅವ್ರದಾತ ಅಂದ್ರಲ್ಲ ಇದು ನೀವು ಕರೆಕ್ಟ್ ಹೇಳ್ರಿ. ಇದು ವಿಚಾರ ನಮ್ಗೆ ಬೇಕಾಗಿದ್ರಿ. ನೀವು ಸರಿಯಾದ ಉತ್ತರ ಕೊಟ್ರಿ ನಮಗೆ. ಇದೇನು ವಿಷಯ ಇಲ್ಲ. ಯಾಕಂದ್ರೆ ಸಂಘಟನೆಯಿಂದ ನಾವು ಹೋರಾಟ ಮಾಡೋರಿದ್ವಿ. ಆಲ್ರೆಡಿ ರೆಡಿ ಇರ್ತೀರಿ ನಾವು ಪ್ಲ್ಯಾನ್. ಏನು ವಿಷಯ ಇಲ್ಲ. ಯಾಕಂದ್ರೆ ಹೇಳಿದ್ರಿ ಅದನ್ನ ನಾವು ಒಪ್ಕೊಂತೀವಿ. ಕರೆಕ್ಟ್ ಸರಿಯಾದ ಉತ್ತರ ಕೊಟ್ರಿ. ಆದರೆ ಇದ್ರದ್ದು ಮುಂದಿನ ಆ್ಯಕ್ಷನ್ ಸರಿ.